ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸುಮಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈ ಪ್ಲೇಸ್ ನೋಡಿದ ತಕ್ಷಣ ಎಲ್ರಿಗೂ ಗೊತ್ತಾಗಿರುತ್ತೆ ಮೈಸೂರವ್ರಿಗೆ. ಮೈಸೂರಿನ ಎಕ್ಸಾಮಿಷನ್ಗೆ ಹೊರಟಿದ್ದೀವಿ. ಇವಾಗ ಬಂದ್ವಿ ಎಕ್ಸಾಮಿಷನ್ ಮುಂದೆ. ಹಿಂದೆ ಇನ್ನೊಂದು ಹಿಂದೆ ಗೇಟು 2 ಕಡೆ ಎಂಟ್ರೆನ್ಸ್ ಇದೆ, ಅಲ್ಲಿ ಬಂದ್ವಿ. ಮತ್ತು ನಾನು ನನ್ನ ಮಗ ಊರಿಂದ ಅಲ್ಲಿ ಬಂದಿದ್ದಾರೆ, ಓಡ್ತಾ ಇದ್ದೀವಿ ಇವಾಗ. ಟಿಕೆಟ್ ತಗೋಬೇಕು ಇವಾಗ. ಇವಾಗ ಟಿಕೆಟ್ ತಗೋತಾ ಇದ್ದೀನಿ. ಟಿಕೆಟ್ ತಗೊಂಡಾದ್ಮೇಲೆ ಇದು ಫ್ರಂಟಿಂದ ಈ ಥರ ಕಾಣುತ್ತೆ ವ್ಯೂ. ಈ ಸರ್ ಅಂತೂ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಅಂತೂ ಹಾಕಿದ್ರು. ನಾನು ಬಂದಾಗಿಂದನೂ ಇಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿರೋದು ನಾನು ನೋಡೇ ಇಲ್ಲ ಇಷ್ಟು ವರ್ಷದಲ್ಲಿ. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಆಚೆ ಮತ್ತು ಒಳಗಡೆ. ಈ ಲೈಟ್ ಬೆಳಕಿಗೆ ಈ ಥರ ಕಾಣುತ್ತೆ. ಇಲ್ಲಿ ಆಚೆ ಫ್ಲವರ್ದು ಹಾಕಿದ್ರು, ಅದಂತೂ ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು, ಈ ಕಡೆ ಅದು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡೋಕ್ಕೆ ಒಂಥರ 2 ಕಣ್ಣು ಸಾಲಲ್ಲ ಅಂತಾರಲ್ಲ, ಅದು ಇದೇನೆ ಸಾಕ್ಷಿ. ಅದಕ್ಕೆ ತುಂಬ ಚೆನ್ನಾಗಿತ್ತು. ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಬಿಟ್ಟಿದ್ರು ನೋಡಿ. ಇವಾಗೆಲ್ಲ ಒಟ್ಟಿಗೆ ಸೇರಿದ್ವಿ. ಬೊಬ್ಲು ಅಳ್ತಾ ಇದ್ದಾನೆ ಕೆಳಗಡೆಗೆ ಬಿಡಿ ಅಂತ. ಇದು ಫ್ಲವರಲ್ಲಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿತ್ತು. ಈ ಸರ್ ತುಂಬ ಚೆನ್ನಾಗಿ ಮಾಡಿದ್ರಪ್ಪ, ನನಗೇನು ತುಂಬ ಇಷ್ಟ ಆಯಿತು. ಇಷ್ಟು ಸರ್ ಬೇಜಾರಾಗಿ ಬರ್ತಿದ್ವಿ ಅದೇ ಅಂತ. ಈ ಸರ್ ಚೆನ್ನಾಗಿತ್ತು ನೋಡಿ. ಅವನು ಓದ್ಕೊಂಡು ಓಡಾಡ್ತಾ ಇದ್ದಾನೆ ಬೊಬ್ಲುನ. ಅವ್ರು ಕಂಡ್ರೆ ಇಷ್ಟ ನೋಡಿ ನನಗೆ. ಇದು ಲೈಟಿಂಗ್ಸ್ ಚೆನ್ನಾಗಿದೆ. ಅವ್ನು ನಡಿಬೇಕು ಅಂತ ಆಟ ಮಾಡ್ತಾಯಿದ್ದ, ಹಂಗಾಗಿ ನಡ್ಸು ಅಂದ್ಬಿಟ್ಟು ಬಿಟ್ಟಿದ್ದೀವಿ. ನಡ್ಸೋದು ಅದು ಅವನಿಗೆ ಖುಷಿ ಒಂಥರ. ನಡೀತಾಯಿದ್ರೆ ಎಲ್ಲೋ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಖುಷಿಯಿಂದ ನಡ್ಕೊಂಡು ಹೋಗ್ತಾಯಿದ್ದಾನೆ ನೋಡಿ. ಇದೂ ಹೊಸ ಥರನೇ ಒಂಥರ ಚೆನ್ನಾಗಿತ್ತು. ಏನಪ್ಪ ಪದೇ ಪದೇ ಹೇಳ್ತೆ, ಅದಂತೂ ಈ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಎಲ್ಲೂ ಬಂದಿದ್ದೀವಿ ಅನ್ನೋ ಥರ ಫೀಲ್. ಎಕ್ಸಾಮಿಷನ್ಗೆಲ್ಲ ಎಲ್ಲೋ ಹೊರ್ಗಡೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಯ್ತಾಯಿತ್ತು. ತುಂಬ ಇಷ್ಟ ಆಯಿತು ನನಗಂತೂ. ಯಾರೋ ಹೊರಗಡೆಯಿಂದ ಬಂದಿರೋರು ಒಂದ್ಸರಿ ವಿಸಿಟ್ ಮಾಡೋಗಿ. ಸಂಜೆ ಟೈಮ್ ಹೋಗಿ 3 ಗಂಟೆಯಿಂದ ಓಪನ್ ಇರುತ್ತೆ. ದೊಡ್ಡವ್ರಿಗೆ 35 ರೂಪಾಯಿ, ಚಿಕ್ಕವ್ರಿಗೆ 25 ರೂಪಾಯಿ ಟಿಕೆಟು. ಹೋಗಿ ಒಂದ್ಸರಿ ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿತ್ತು. ಎಲ್ಲರೂ, ನಾನು ನಮ್ಮ ಇಬ್ಬರು ಆಂಟಿ ಇದ್ದಿರು, ನನ್ನ ತಂಗಿ ಬೊಬ್ಲು, ನಮ್ಮ ಆಂಟಿ ಮಕ್ಕಳಿಬ್ಬರು, ನಮ್ಮ ಆಂಟಿ ಮಗಳು, ಇಷ್ಟು ಚೆನ್ನಾಗಿ ಬಂದ್ವಿ. ನಾನು ಚೋಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಯ್ತಾ ಇದ್ವಿ ಮುಂದೆ. ಅವ್ರ ಹಿಂದೆ ಹೋಗ್ತಾಯಿದ್ರು. ಬೊಬ್ಲುಗೆ ತಿಂಡಿ ಕೊಡಿಸ್ಬಿಟ್ರೆ ಸುಮ್ಮನಿರ್ತಾನೆ. ತಿಂಡಿ ತಿನ್ಕೊಂಡು, ಅವನಿಗೆ ತಿಂಡಿನೇ ಇಷ್ಟ. ಚೆನ್ನಾಗಿತ್ತು ಒಂಥರ. ಮಿಸ್ ಮಾಡ್ಕೊಬಿಡಿ ನೀವು. ಒಂದ್ಸರಿ ಹೋಗಿ ಟ್ರೈ ಮಾಡಿ. ಎಲ್ಲ ಗೇಮ್ಗಳನ್ನ ಆಟ ಆಡಿ. ನನಗೆ ಗೇಮ್ ಇಷ್ಟ ಇಲ್ಲ. ಒಂಥರ ತಲೆ ಸುತ್ತು ಬರುತ್ತೆ, ಇಲ್ಲ ವಾಮಿಟ್ ಆಗುತ್ತೆ, ಆ ಥರ ಇರುತ್ತೆ. ಎಲ್ಲ ಮುಗಿಸ್ಕೊಂಡು ಲೈಟಿಂಗ್ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ನಡ್ಕೊಂಡು ಬರ್ತೀನಿ, ಒಂದು ರೀಲ್ಸ್ ಮಾಡೋಣ ಅಂತ ನಡ್ಕೊಂಡು ಬರ್ತಾಯಿದ್ದೆ. ಚೆನ್ನಾಗಿತ್ತು ನೋಡಿ. ಹತ್ರದಿಂದ ಈ ಥರ ಕಾಣಿಸುತ್ತೆ, ಹೊಸ ಥರ. ಎಲ್ಲ ಥರನೂ ಚೆನ್ನಾಗಿತ್ತು. ಮುಗಿಸ್ಕೊಂಡು ಗೇಮ್ ಆಡ್ಕೊಂಡು ಹೊರಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತೆಲ್ಲ. ಎಲ್ಲ ಥರನೂ ನೋಡ್ಕೊಂಡು ನನ್ನ ಮಗ, ನಮ್ಮ ಆಂಟಿ, ನಾನು ಮತ್ತು ನನ್ನ ತಂಗಿ ಬೊಬ್ಲು ಇಷ್ಟು ಜನ ಗೇಮ್ ಆಡಲಿಲ್ಲ. ಅವರೆಲ್ಲ ಗೇಮ್ ಆಡಿದ್ರು. ಇವ್ನು ನೋಡಿ ಬ್ಯಾಗ್ ಮಾರ್ತೀನಿ ಅಂತ ಅವ್ರಮ್ಮ ಬ್ಯಾಗ್ ತಗೊಂಡಿದ್ರು. ಬ್ಯಾಗ್ ಮಾರ್ತೀನಿ ಯೂಟ್ಯೂಬ್ಗೆ ಹಾಕ್ಬಿಡ್ತಾಳೆ ಅಂದ್ಕೊಂಡು ಕಾಮಿಡಿ ಮಾಡ. ಇವನೊಬ್ಬ ಇದ್ದರೆ ಸಾಕು, ಚೆನ್ನಾಗಿ ಕಾಮಿಡಿ ಮಾಡೋ ಹಾಕ್ತಾನೆ. ಚೆನ್ನಾಗಿತ್ತು ಒಂಥರ. ಎಲ್ಲ ಮುಗಿಸ್ಕೊಂಡು ನೋಡಿ ಇವಾಗ ಮನೆಗೆ ಬಂದ್ವಿ. ನಮ್ಮ ಮನೆಗೆ ಬಂದ್ವಿ. ನನ್ನ ಮಗ ತುಂಬ ಆಟ ಮಾಡ್ತಾಯಿದ್ದ, ಬನ್ನಿ ಅಂತ. ಎಲ್ಲರೂ ಯಾರೆಲ್ಲ ಹೋಗಿದ್ರು ಅವರೆಲ್ಲ ಬಂದ್ವಿ. 1:15 ಆಗಿದೆ. ಅಷ್ಟವರೆಗೂ ಮಾತುಕತೆ, ಅವನ ಕಾಮಿಡಿ ಎಲ್ಲ ಮಾತಾಡ್ಕೊಂಡು ಇದು ಮಾಡ್ತಾಯಿದ್ದಾನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆಯೇ ಮರಿಬೇಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. 2 ಗಂಟೆ 3 ಗಂಟೆವರೆಗೂ ಮಾತಾಡ್ಕೊಂಡು ನಮ್ಮ ಆಂಟಿನ ರೇಗಿಸ್ಕೊಂಡು ಮಾಡ್ತಾಯಿದ್ದವನು. ಹಾಲಲ್ಲಿ ಮಲಗಿದ್ವಿ ಎಲ್ಲರೂ. ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಇದು ಬೆಳಿಗ್ಗೆ ಎಲ್ಲ ಮಾತಾಡ್ತಾ ಕೂತಿದ್ವಿ. 8:30 9 ಗಂಟೆ ಆಗಿತ್ತೇನೋ ಅನಿಸುತ್ತೆ ಇದ್ದಾಗ. 9 ಗಂಟೆ ನೋಡಿ, 9 ಗಂಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಫೋಟೋ ಶೇರ್ ಮಾಡ್ತೀನಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.